ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮೋ ನಮಃ. ಎಲ್ಲ ವೀಕ್ಷಕರಿಗೂ ಸಾಯಂಕಾಲದ ನಮಸ್ಕಾರಗಳು, ವಂದನೆಗಳು ತಿಳಿಸ್ತಾ, ಇವತ್ತು ಹುಣ್ಣಿಮೆ ಇರುವ ಕಾರಣ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಸಾಯಂಕಾಲ 6:00 ಹೋಮ ಸ್ಟಾರ್ಟ್ ಆಗಿದೆ. ಸುಮಾರು 23 ಜನ ತಮ್ಮ ಜನ್ಮ, ನಾಮ, ನಕ್ಷತ್ರ, ಗೋತ್ರ ಎಲ್ಲವನ್ನು ಕೊಟ್ಟು ಈ ಹೋಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನೇನು ಹೋಮದ ಕೊನೆಯಲ್ಲಿ ಬಂದು ಉಳಿದಿದ್ದೀವಿ. ಓಕೆ, ಈಗ ಒಂದು 5 ಸಾರಿ ಮಂತ್ರವನ್ನು ಹೇಳಿ ಈ ಹೋಮವನ್ನು ಸಮಾಪ್ತಿ ಮಾಡ್ತೀನಿ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರ್ಯರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥಾಯ ಆದೇಶ ಸ್ವಾಹ. ಓಂ ಸ್ವಿಷ್ಟಕೃದಾದಿ ಪ್ರಾಯಶ್ಚಿತಂ ಹುತಾತ್ವಾ ಪರಿವಾರ ದೇವತಾಂ ಬಲಿದ್ವತಾಂ ದತ್ವಾ ಪೂರ್ಣಾಹುತಿಯಂ ವಸೋರ್ಧಾರಾಂಚಂ ಚ ಜುಹ್ವಾಯ ಹೋಮಶೇಷಂ ಸಮಾಪ್ಯಂ ಅಗ್ನಿತಂ ತತಾಂ ಆರಾಧಿತ ದೇವತಾನಾಂ ಚ ಪುನರಾಧನಂ ಕುರ್ಯಾತ್ ಮಹಾನಿರಾಂಜನಂ ಸಮರ್ಪ್ಯಂ ಪುನರಚ್ಛನಂ ಪೂಜ್ಯಾಂ ಕೃತ್ವಾ ಸಕಲವಸ್ತ್ರಾಂ ಆಚಾರ್ಯದೈವ ದತ್ವಾ ಬ್ರಾಹ್ಮಣೋಭ್ಯೋ ಜಯತೆ ಆಶೀಷೋ ಗ್ರಹೇಣತ್ವಾ ಶ್ರೀ ದತ್ತಾತ್ರೇಯ ಪೂರ್ಣಾವತಿಯ ಸ್ವಾಹ. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮೋ ನಮಃ. ವೀಕ್ಷಕರೇ, ನೀವು ಗಮನಿಸ್ತಾ ಇರ್ಬೋದು, ಇವತ್ತು ಹುಣ್ಣಿಮೆಯ ಪ್ರಯುಕ್ತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೋಮ. ಈ ಒಂದು 5 ಕಳಶನ ನಿರ್ಮಾಣ ಮಾಡಿ ಶ್ರೀ ದತ್ತಾತ್ರೇಯರಿಗೆ ಇವತ್ತು ಒಂದು ಬೆಣ್ಣೆ ಅಲಂಕರಣ ಮಾಡಲಾಗಿದೆ. ಗಮನಿಸ್ತಾ ಇರ್ಬೋದು ನೀವು. ಓಕೆ, ಈ ಹೋಮದಲ್ಲಿ ಸುಮಾರು ಇವತ್ತು 23 ಜನ ತಮ್ಮ ಒಂದು ಹೆಸರು, ನಕ್ಷತ್ರ, ಗೋತ್ರ, ರಾಶಿ ಎಲ್ಲವನ್ನು ಕೊಟ್ಟು ಅವರಿಗೆ ಒಳಿತಾಗಲಿ ಅಂಥೇಳಿ ಹೋಮವನ್ನು ಮಾಡಿಸಿದ್ದಾರೆ. ಅವ್ರಿಗೆಲ್ರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ದತ್ತಾತ್ರೇಯ ಮಹಾರಾಜರು ಅವರು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ತೊಳೆದು
ಅವರಿಗೆ ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಕೊಟ್ಟು ಅವರಿಗೆ ಏನೇನು ತಮ್ಮ ಹರಿಕೆ ಬೇಡಿಕೆಗಳು ಇದೆಯೋ ಅವೆಲ್ಲವೂ ಈಡೇರಿತವಾಗಲಿ ಅಂತ ಹೇಳ್ತಾ ಇವತ್ತಿನಿಂದ ಸುಮಾರು 48 ದಿನಗಳವಾಗಿ ಸತತವಾಗಿ ಬೆಳಗಿನ ಜಾವ 3 ಹೋಮ ಇರುತ್ತೆ. ಇದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ತತ್ವವಾಗಿದೆ. ಮತ್ತೇನು ಹೇಳ್ಬೋದು ಇದ್ರ ಬಗ್ಗೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋ 2 ಹಂತದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಸೊ ಭಾಗ 1 ಭಾಗ 2 ಅಂತ ಬಿಡ್ತಾ ಇದ್ದೀವಿ. ಇವುಗಳನ್ನು ಎರಡೂ ನೀವು ನೋಡಿ. ಸೊ ಇಷ್ಟು ಹೇಳಿ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.